ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರರಿಗೆ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮವನ್ನು ಪ್ರವರ್ತನಾ ಶ್ಲೋಕದೊಂದಿಗೆ ಪ್ರಾರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿ ಹೇ ಗಜಾನನಂ ಗಾಂಗೆ ಸದಾತ್ಮನೆ ಗೌರಿ ಪುತ್ರಾಯ ಗಣೇಶಾಸ್ತಮಂಗಳಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾರಾಯಣಂ ನಮಸ್ಕೃತ್ಯಂ ನರಂಚೈವ ನರೋತ್ತಮಂ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮಧುರೇತ್. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಸ್ನೇಹಿತರೆ, ಈ ಕತೆ ಒಂದು ರೀತಿ ಸ್ವಾರಸ್ಯಕರವಾಗಿದೆ. 3 ಪುರಾಣಗಳಿಂದ ಆಯ್ದುಕೊಳ್ಳಲಾಗಿದೆ. ಒಂದು ಪದ್ಮ ಪುರಾಣ, ಮತ್ತೆ ವಾಲ್ಮೀಕಿ ರಾಮಾಯಣ, ಮತ್ತೆ ಇನ್ನೊಂದು ತುಳಸಿ ರಾಮಚರಿತ್ರ ಮಾನಸ ಅಂತ 3ರಿಂದ ಆಯ್ಕೊಳ್ಳಿದೆ. ಯಾಕಂದ್ರೆ ಈ ಕತೆ ಒಂದೊಂದ್ಸಲಿ ಕೇಳಿದಾಗೂ ಪರಿಪೂರ್ಣ ಸಿಗ್ತಾ ಇರಲಿಲ್ಲ. ಮೊನ್ನೆ ಈ ಕಥೆಯನ್ನ ಪರಿಪೂರ್ಣ ಮಾಡಬೇಕು ಅಂತ ಹೇಳಿ ಹುಡುಕಿ ಇದನ್ನ ನಿಮಗೆ ಕೊಡಬೇಕು ಅಂತಿದ್ದೀನಿ. ಕಾಗೆ ಅಂತಷ್ಟೇ ನಮಗೆಲ್ಲ ಬರೋದು ಬರೀ ನೀಚ ಪ್ರಾಣಿ, ಹೊಲಸು ತಿನ್ನುತ್ತೆ ಅಂತ. ಆದ್ರೆ ಸ್ನೇಹಿತರೆ, ಈ ಹೊಲಸು ತಿನ್ನೋದಕ್ಕೂ ಒಂದು ಕಾರಣ ಇದೆ. ಇದಕ್ಕಿಂತ ಮುಂಚೆ ಕಾಗೆಗಳು ಹೊಲಸು ತಿಂತಿರ್ಲಿಲ್ಲ. ಮತ್ತೆ ಕಾಗೆಯಾಗಿ ಮಾರ್ಪಟ್ಟು ಬಂದಂತ ದೇವತೆ ಯಾರು? ಮುಂದೆ ಇದೇ ಕಾಗೆ ಪಕ್ಷಿಗಳಿಗೆಲ್ಲ ರಾಜ ಗರುಡ. ಆ ಗರುಡನಿಗೂ ಸಹ ಹಿತೋಪದೇಶ ಮಾಡಿ ಜ್ಞಾನ ಕಳ್ಕೊಂಡಿದ್ದಂತ ಆ ಗರುಡನಿಗೂ ಸಹ ಇದು ಜ್ಞಾನ ಕೊಡ್ತು, ಕಾಕಾಭೂಷಂಡಿ ಆಗಿ. ಯಾರಿಂದ ಏನಕ್ಕೆ ಈ ಶಾಪ ಬಂತು? ಈ ಶಾಪ ವಿಮೋಚನೆ ಮಾಡಿದವರು ಯಾರು? ಇವೆಲ್ಲ ಕೇಳ್ಬೇಕಷ್ಟೇ ಇದ್ರೆ ಈ ನನ್ನ ಕಥೆನ ಎಲ್ಲೂ ಸ್ಕಿಪ್ ಮಾಡದಂಗೆ ನೀವು ನೋಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ಇದರ ಪರಿಪೂರ್ಣ ಕಥೆ ಅರ್ಥ ಆಗುತ್ತೆ. ಕೃತಯುಗದ ಪೂರ್ವದಲ್ಲಿ ದೇವರಾಜ ಇಂದ್ರನ ಸಭೆಯಲ್ಲಿ ಅಷ್ಟದಿಕ್ಪಾಲಕರು, ಅಷ್ಟವಸುಗಳು, ಸಿದ್ಧರು, ಚಾಣರು, ಯಕ್ಷರು, ಗಂಧರ್ವರು ಜೊತೆಗೆ ಸಪ್ತಋಷಿಗಳು ಸಹ ದೇವರಾಜ ಇಂದ್ರನ ಗೌರವ ಕೊಡ್ತಾ ಇದ್ರು. ಜೊತೆಗೆ ಆ ಸಭೆಯಲ್ಲಿ ಅವನ ಬಹಳ ಅಭಿನಂದಿಸ್ತಿದ್ರು. ಹೀಗಿರುವಂತ ಸಂದರ್ಭದಲ್ಲಿ ಅಲ್ಲಿ ದೂರ್ವಾಸರ ಆಗಮನಾಯ್ತು. ದೂರ್ವಾಸರು ಬಂದಿದ್ದೆ ಎಲ್ಲಾ ದೇವತೆಗಳು, ಯಕ್ಷ ರಾಕ್ಷಸರು ಅಲ್ಲಿರೋ ಸಭಿಕರಲ್ಲಿ ಗೌರವದಿಂದ ಅವ್ರಿಗೆ ನಮಸ್ಕರಿಸಿದ್ರು, ಭಯಭಕ್ತಿಯಿಂದ ನಮಸ್ಕರಿಸಿದ್ರು. ಕಾರಣ ಏನಂತ ಕೇಳ್ತೀರಾ? ದೂರ್ವಾಸರ ಬಗ್ಗೆ ನಿಮ್ಗೆ ಒಂದೆರಡು ಮಾತು ಹೇಳ್ತೀವಿ. ದೂರ್ವಾಸರು ಸಾಕ್ಷಾತ್ ಆತ್ರಿ ಅನಸೂಯ ಪುತ್ರರಾಗಿದ್ರು. ಜೊತೆಗೆ ಇವರು ಸಾಕ್ಷಾತ್ ಈಶ್ವರ ಸಂಭೂತರಾಗಿದ್ರು. ಮತ್ತೆ ಇವರಿಗೆ ಇದ್ದಂತ ಶಕ್ತಿ 14 ಲೋಕಗಳು, ಜೊತೆಗೆ ಕೈಲಾಸ, ಮತ್ತೆ ವೈಕುಂಠ, ಜೊತೆಗೆ ಗೋಲೋಕ, ಅದಕ್ಕಿಂತ ಮೇಲಿರುವಂತ ಮಹಾಶಕ್ತಿಯಾದ ಮಣಿದ್ವೀಪಕ್ಕೂ ಲೋಕಕ್ಕೂ ಇವರೊಬ್ಬರು ಸ್ವರೂಪದಲ್ಲೇ ಹೋಗಿ ಬರೋರು. ಆದ್ರೆ ಮಣಿದ್ವೀಪಕ್ಕೆ ಹೋಗ್ಬೇಕು ಅಂದ್ರೆ, ಆ ಮಹಾಶಕ್ತಿನ ಕಾಣಬೇಕು ಅಂದ್ರೆ ಬೇರೆ ಯಾರೂ ಸ್ವರೂಪದಲ್ಲಿ ಹೋಗಕ್ಕಾಗ್ತಿರ್ಲಿಲ್ಲ. ಅವರು ಹೋದಾಗ ಅಲ್ಲಿ ಹೆಣ್ಣಾಗಿ ಮಾರ್ಪಾಟಾಗುತ್ತಿದ್ರು. ಆದರೆ ದೂರ್ವಾಸರು ಒಬ್ಬರು ಮಾತ್ರ ಸ್ವರೂಪದಲ್ಲಿ ಹೋಗಿ ಜಗನ್ಮಾತೆಯನ್ನು ದರ್ಶನ ಮಾಡಿಕೊಂಡು ಆ ಯಮ್ಮನ ಆಶೀರ್ವಾದ ತಗೊಂಡು ಬರೋರು. ಹಾಗಾಗಿ ಇವರಿಗೆ ಆ ಒಂದು ಮಹಿಮಾನುಗಳ ಶಕ್ತಿ ಇತ್ತು. ಮತ್ತೆ ಇವರು ಕೋಪಿಸ್ಕೊಂಡ್ರೆ ಯಾರಿಗೆ ಏನು ಬೇಕಾದರೂ ಶಿಕ್ಷೆ ಕೊಡ್ಬೋದಾಯಿತು, ಮತ್ತೆ ಶಾಪನೂ ಕೊಡ್ಬೋದಾಯಿತು. ಹಾಗಾಗಿ ಆ ದೇವತೆಗಳ ಕ್ಷಣ ಎಲ್ಲ ಎದ್ದಿ ಗೌರವ ಕೊಡುವಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ದೇವರಾಜನ ಮಗ ಜಯಂತ. ನೋಡಿ, ದೇವರಾಜನಿಗೆ 2 ಮಕ್ಕಳಿದ್ದಾರೆ, ಒಂದು ಜಯಂತಿ ಮತ್ತು ಜಯಂತ. ಈ ಜಯಂತ ಸುಹೃದ್ರೂಪಿಯಾಗಿದ್ದ, ಮತ್ತೆ ನೋಡಲು ಕಾಮನಂತೆ ಇದ್ದಿದ್ದ, ಮತ್ತೆ ಪರಾಕ್ರಮಶಾಲಿಯಾಗಿದ್ದ, ಅನೇಕ ಅಸ್ತ್ರಶಸ್ತ್ರಗಳನ್ನ ಬಲ್ಲವನಾಗಿದ್ದ, ಜೊತೆಗೆ ವೇದ ಪರಂತಗಳನ್ನು ಬಲ್ಲವನಾಗಿದ್ದ. ಆದರೆ ಅವನ ಕರ್ಮ ಅನ್ನೋದಿದ್ದಾಗ ನೋಡಿ, ಆ ಕ್ಷಣ ಎಲ್ಲಾರು ಎದ್ದು ಗೌರವಿಸುವ ಸಂದರ್ಭದಲ್ಲಿ ಈ ಜಯಂತ ಎದ್ದು ಗೌರವಿಸಿಲ್ಲ. ಜೊತೆಗೆ ಎಲ್ಲ ಸಭಿಕರ ಮುಂದೆ ಇವರನ್ನ ಅಣುಕಿಸಿದ. ಯಾವ ರೀತಿ ಅಣುಕಿಸಿದ ಅಂದ್ರೆ, ನೀನು ನೋಡೋದಕ್ಕೆ ಅಸಹ್ಯವಾಗಿದ್ಯಾ, ಒಂದು ನೀಚ ಪಕ್ಷಿ ತರ ಕಾಣ್ತಿದ್ಯಾ, ಹಾಗೆ ಹೀಗೆ ಅಂತ. ನೋಡಿ, ಕಾಲಾಯಿ ದುರುತ್ತಿಕ್ರಮ ಅಂತ ಆ ಕಾಲ ಅಂತ ಬಂದಾಗ ಆ ಕ್ಷಣ ಏನು ಮಾಡಿದ್ರು ದೂರ್ವಾಸರು, ಅಲ್ಲೇ ನನ್ನನ್ನು ಇಷ್ಟು ಜನದ ಮುಂದೆ ಅವನು ಅವಮಾನ ಮಾಡದ ಅಂತೇಳಿ ಆ ಕ್ಷಣ ನನಗೆ ಅಲ್ಲೇ ಶಾಪ ಕೊಟ್ಟರು. ನೀನೊಬ್ಬ ನೀಚ ಪಕ್ಷಿಯಾಗಿ ಈ ಭೂಮಿಯಲ್ಲಿ ಜನ್ಮ ತಾಳು ಅಂತೇಳಿ ಶಾಪ ಕೊಟ್ಟರು. ಆ ಕ್ಷಣ ಅವನಿಗೆ ಇದ್ದಂತ ಆ ಅಜ್ಞಾನ ಹೋಗಿ ಆ ಕೊಟ್ಟಂತ ಶಾಪದಿಂದ ಅವನಿಗೆ ಮರುಕಳಿಸಿದಂತ ಪ್ರಜ್ಞೆಯಿಂದಾಗಿ ಓಡಿ ಬಂದು ಸಾಕ್ಷಾತ್ ಅವ್ರಿಗೆ ದುರ್ವಾಸರ ಕಾಲ ಮೇಲೆ ಬಿಟ್ಟ. ಆಮೇಲೆ ದೇವರಾಜನು ಸಹ ಬಂದು ಅವನ್ನ ಪರಿಪರಿಯಾಗಿ ಬೇಡ್ಕೊಂಡ. ಇವನು ಸಹ ಬೇಡ್ಕೊಂಡ. ಆಗ ದೂರ್ವಾಸದ ಕೋಪ ಇನ್ನೂ ಕಡಿಮೆ ಆಗಿರ್ಲಿಲ್ಲ. ಅವಾಗ ಎಲ್ಲಾರು ಬೇಡ್ಕೊಂಡಾಗ ಶಾಂತರಾತಿಯಾಗಿ ಹೇಳಿದ್ರು,
ನಾನು ಶಾಪ ಕೊಡೋದಕ್ಕೂ ಕಾರಣ ಇರ್ತದೆ. ನಾನು ಶಾಪ ಕೊಟ್ಟ ಮೇಲೆ ಅದು ಖಂಡಿತ ಪರಿಪೂರ್ಣ ಆಗುತ್ತೆ. ಆದರೆ ಶಾಪನ ಮತ್ತೆ ನಾನು ವಾಪಸ್ ತಗೊಳಕ್ಕಾಗಲ್ಲ. ಆ ಶಾಪನ ನಿನಗೆ ಸ್ವಲ್ಪ ಮಾರ್ಪಾಡಾಗುವಂತೆ ಮಾಡ್ತೀನಿ. ನೀನು ಮುಂದೆ ಕಾಗೆಯಾಗಿ ಜನ್ಮ ತಾಳಿ ಕರ್ಮ ವಿಧಾತನಾದ ಶನೇಶ್ವರ ಸ್ವಾಮಿಗೆ ನಿನ್ನ ಒಂದು ಅಂಶದಲ್ಲಿ ಅವನಿಗೆ ವಾಹನವಾಗಿರು. ಜೊತೆಗೆ ಮುಂದೆ 28ನೇ ತ್ರೇತಾಯುಗದಲ್ಲಿ ಸಾಕ್ಷಾತ್ ಭಗವಾನ್ ಮಹಾವಿಷ್ಣು ಶ್ರೀರಾಮಚಂದ್ರರಾಗಿ ಬರ್ತಾರೆ. ಅವಾಗ ಅವರು ಪ್ರಯೋಗ ಮಾಡುವಂತ ಬ್ರಹ್ಮಾಸ್ತ್ರದಲ್ಲಿ ನಿನಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಅಲ್ಲಿಂದ ಅದೃಶ್ಯರಾದರು. ಅಂದಿನಿಂದ ಈ ಜಯಂತ ಸಾಕ್ಷಾತ್ ಕರ್ಮವಿಧಾತನಾದ ಶನೇಶ್ವರ ಸ್ವಾಮಿಗೆ ವಾಹನವಾಗಿದ್ದ. ಕಾಲಕ್ರಮೇಣ ಶನೇಶ್ವರ ಸ್ವಾಮಿಯ ಸೇವೆ ಮಾಡುತ್ತಿದ್ದ. ಹೀಗೆ ಇರುವಂತ ಸಂದರ್ಭದಲ್ಲಿ 28ನೇ ತ್ರೇತಾಯುಗ ಬಂದಾಗ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು ಅವರು ಭೂಮಿಯಲ್ಲಿ ಮನುಷ್ಯನಾಗಿ ಜನ್ಮ ತಾಳಿದ್ರು. ಆಗ ಸೀತಾಮಾತೆಯನ್ನು ಮದುವೆ ಮಾಡಿಕೊಂಡು ಚಿತ್ರಕೂಟ ಪರ್ವತದ ಈಶಾನ್ಯ ಭಾಗದ ಮಂದಾಕಿನಿ ನದಿಯ ದಡದಲ್ಲಿ ಅದ್ಭುತವಾದ ಆ ವನ ಪ್ರದೇಶದಲ್ಲಿ ಸುತ್ತಾಡಿ ಬಳಲಿ ಆ ನೀರನ್ನ ಸೇರಿಸಿ ಒಂದು ಬೃಹತ್ತಾದ ಮರದ ಕೆಳಗಡೆ ತಾಯಿ ಸೀತಾಮಾತೆಯ ತೊಡೆ ಮೇಲೆ ಮಲಗಿದ್ರು. ಆ ಸಂದರ್ಭದಲ್ಲಿ ಅಲ್ಲೇ ಕಾಗೆ ಆಗಿದ್ದಂತ ಈ ಕಾಕಾಸುರ ಜಯಂತ ತಾಯಿ ಜಗನ್ಮಾತೆಯನ್ನು ನೋಡಿದ. ಅವಾಗ ಅಲ್ಲಿವರೆಗೂ ಈ ಕಾಕಾಸುರ ಈ ದುರ್ವಾಸರ ಶಾಪಕ್ಕೆ ಮುಂಚೆ ಯಾವುದೇ ಕಾಗೆಗಳು ಈ ಹೊಲಸನ್ನ ಆಗ್ಲಿ ಅಥವಾ ಈ ಮಾಂಸನ ತಿಂತಿರ್ಲಿಲ್ಲ. ಅದು ಸಹ ಬೇರೆ ಪಕ್ಷಿ ಪ್ರಾಣಿಗಳ ತರ ಹಣ್ಣು ಹಂಪಲುಗಳು ತಿನ್ಕೊಂಡಿತ್ತು. ಇವರು ಶಾಪದ ನಂತರ ಈ ಹೊಲಸು ತಿನ್ನೋಕೆ ಪ್ರಾರಂಭ ಮಾಡಿತ್ತು. ಆ ಕಾಗೆನೆ ಇಲ್ಲಿ ಜಯಂತನಾಗಿ ಆ ಮರದ ಮೇಲಿದ್ದ. ಆ ಕ್ಷಣ ಅವನಿಗೆ ನೋಡ್ದ, ಓಹೋ ಇಲ್ಲಿ ಯಾರೋ ಸುಂದರವಾಗಿದ್ದಾರೆ, ಇವನ್ನ ನಾವು ಭಕ್ಷಣೆ ಮಾಡ್ಬೋದು ಅಂತೇಳಿ ತಾಯಿ ಜಗನ್ಮಾತೆ ಸೀತಾಮಾತೆ 4 ಮಡಿಗಳು ಉಟ್ಕೊಂಡಿದ್ಲು. ಜೊತೆಗೆ ಅವಳು ವೃಕ್ಷ ಸ್ಥಳ ಕಾಣ್ತಾ ಇತ್ತು. ಅದನ್ನ ನೋಡಿದಂತ ಈ ಜಯಂತ ಮಾಂಸದ ಆಸೆಗಾಗಿ ತಾಯಿ ಜಗನ್ಮಾತೆಯನ್ನ ತನ್ನ ಕೊಕ್ಕಿನಿಂದ ಕುಕ್ಕದ. ಆ ತಾಯಿ ಏನ್ ಮಾಡಿದ್ಲು, ಆ ಕ್ಷಣ ಕುಕ್ಕಕ್ ಬಂದಂತ ಜಯಂತನ ಓಡಿಸಿದ್ಲು. ಆದ್ರೂ ಒಂದ್ಸಲ 2 ಸಲ ನೋಡಿದ್ರು, 3ನೇ ಸಲ ಏನ್ ಮಾಡಿದ್ರು, ಆ ಕೊಕ್ಕು ಮತ್ತೆ ಜೊತೆಗೆ ತನ್ನ ಇದರಿಂದ ವೃಕ್ಷಸ್ಥಳದ ಮೇಲ್ಗಡೆ ಪರಿಚಿದಾಗ ಅಲ್ಲಿಂದ ರಕ್ತ ಚಿಂತು ಶ್ರೀಮನ್ನಾರಾಯಣನಾದ ಶ್ರೀರಾಮಚಂದ್ರ ಪ್ರಭು ತಾಯಿ ಜಗನ್ಮಾತೆ ತೊಡೆ ಮೇಲೆ ಬಿದ್ದಾಗ ಆ ರಕ್ತ ಚಿಮ್ಮಿ ಅವರು ಹಣೆ ಮೇಲೆ ಬಿದ್ದಾಗ ಏನಿದು ತಣ್ಣಗಾಗ್ತದೆ ನೋಡಿದಾಗ ರಕ್ತ ಬರ್ತಾ ಇತ್ತು. ಇದೇನು ಸೀತಾಮಾತೆ, ನೀನು ಇಷ್ಟೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಾ, ಯಾರು ನಿನಗೆ ಈ ಒಂದು ಗತಿ ಕಾಣಿಸಿದ್ದು ಅಂತೇಳಿ ಆ ಕ್ಷಣ ಶ್ರೀರಾಮಚಂದ್ರ ಪ್ರಭು ಮಾತು ಹೇಳ್ತಾರೆ. 5 ಸರ್ಪ ತಲ ಉಳ್ಳ ಅಂತ ಈ ಮಹಾಪ್ರಭುವಾದ ರಾಮಚಂದ್ರನ ಹೆಂಡತಿಯಾದ ಸೀತಾಮಾತೆಯನ್ನು ಕೆಣಕಿದಂತ ದೂರ್ತನಿಗೆ ಈಗಲೇ ನಾನು ಶಿಕ್ಷೆ ಕೊಡ್ತೀನಿ, ಯಾರಾದರೂ ಸರಿ ಅಂತೇಳಿ ಆ ಕ್ಷಣ ನೋಡ್ತಾರೆ. ಎಲ್ಲೂ ಏನು ಕಾಣಲ್ಲ, ದೂರದಲ್ಲಿ ಕಾಗೆ ಕಾಣುತ್ತೆ. ಅವಾಗ ಅರ್ಥ ಆಗತ್ತೆ ಈ ಕಾಗೆನೆ ಮಾಡಿರೋದು ಅಂತೇಳಿ ತನ್ನ ದರ್ಬೆ ಮಲಗಿದಂತ ಒಂದು ದರ್ಬೆ ಒಂದೇ ಅಂತ ತೆಗೆದುಕೊಂಡು ಬ್ರಹ್ಮಾಸ್ತ್ರನ ಅಭಿಮನ್ಸಿ ಬಿಟ್ರು. ನೋಡಿ, ನಿಮ್ಗೆ ಇನ್ನೊಂದು ಇಲ್ಲಿ ವಿಚಾರ ಹೇಳ್ತೀನಿ. ಎಲ್ಲರೂ ಹೇಳ್ತಾರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ಲ ಸ್ನೇಹಿತರೆ, ಕಾಗೆ ಮೇಲೆ ಬ್ರಹ್ಮಾಸ್ತ್ರ ರಾಮಚಂದ್ರ ಪ್ರಭು ಹೊಡೆದ್ರು. ಆ ಕ್ಷಣ ಆ ಒಂದು ದರ್ಬೆ ಬಿಲ್ಲಾಗಿ ಮಾರ್ಪಟ್ಟು ಬ್ರಹ್ಮಾಸ್ತ್ರವಾಗಿ ಆ ಕಾಗೆಯನ್ನು ಅಟ್ಟಿಸ್ಕೊಂಡೋಯ್ತು. ಹೋಯ್ತು ಎಲ್ಲಾ ಕಡೆ ಕಾಗೆ. ಆ ಬೈಕೆ ದೇವಲೋಕದ ಇಂದ್ರನು ಹೋದ, ನೋಡ್ದ, ಅಲ್ಲೂ ಇಂದ್ರ ರಾಮನ ಬಾಣಕ್ಕೆ ತಡೆಯಕ್ಕಾಗತ್ತೆ, ನನ್ನಿಂದ ಆಗಲ್ಲ ಅಂತೇಳಿ ಅವನು ಕೈ ಚೆಲ್ಲಿದ್ದ. ಅಲ್ಲಿಂದ ಬ್ರಹ್ಮಲೋಕಕ್ಕೆ ಹೋದ್ರು. ಬ್ರಹ್ಮಲೋಕ ಅಯ್ಯೋ ಹೇಳಿದ್ರು ಇದು ನನ್ನ ಕೈಯಿಂದ ಅಸಾಧ್ಯವಾದದ್ದು ಅಂತೇಳಿ ಕೊನೆಗೆ ಪರಮೇಶ್ವರನ ಹತ್ರ ಹೋದ. ಆ ಪರಮೇಶ್ವರನ ಬಳಿ ಹೋದ್ರು. ಪರಮಾತ್ಮ ಹೇಳಿದ್ರು, ಇದಕ್ಕೆಲ್ಲ ನೀನು ಯಾರ ಹತ್ರ ನೀನು ತಪ್ಪನ್ನು ಮಾಡ್ದಲ್ಲ ಅವ್ರ ಹತ್ರ ಹೋಗಿ ಮತ್ತೆ ನೀನು ಕೇಳಿದಾಗ ಖಂಡಿತ ಮುಕ್ತಿ ಅಂತ ಈ ಕ್ಷಣ ನೀನು ಹೋಗು ಅಂದಾಗ ಮತ್ತೆ ಅಲ್ಲಿಂದ ಜಯಂತ ಸೀದಾ ಶ್ರೀರಾಮಚಂದ್ರ ಬಳಿಯಿಂದ ಕಾಲ ಮೇಲೆ ಎರಗ್ದ. ಆಗ ಸೀತಾಮಾತೆಯನ್ನು ಪರಿಪರಿಯಾಗಿ ರಾಮಚಂದ್ರ ಕೇಳ್ಕೊಂಡಾಗ ಆ ರಾಮಚಂದ್ರ ಪ್ರಭು ಒಂದು ಕ್ಷಣ ಸೀತಾಮಾತೆಯನ್ನು ಕಡೆ ನೋಡಿದ. ಆ ತಾಯಿ ಹೇಳಿದ್ರು, ತಪ್ಪು ಮಾಡಿ ತಪ್ಪನ್ನ ಕ್ಷಮಿಸಿ ಅಂತ ಕೇಳ್ಕೊಂಬಂದಿದ್ದಾನೆ. ತಪ್ಪು ಮಾಡಿದವ್ರು ಯಾರೇ ಆಗಿರ್ಬೋದು, ಕ್ಷಮಿಸಿ ಅಂತ ಬಂದಾಗ ಅವನ್ನ ಕ್ಷಮಿಸೋ ದೊಡ್ಡ ಗುಣ ನಿಮ್ಮದಾಗಿರ್ಬೇಕು ಅಂದಾಗ ಶ್ರೀರಾಮಚಂದ್ರ ಪ್ರಭು ಎಷ್ಟಾದ್ರೂ ಭಗವಾನ್ ಅಲ್ಲವೇ. ಆ ಕ್ಷಣ ಹೇಳಿದ್ರು, ನೋಡು ನನ್ನ ಬ್ರಹ್ಮ ಅಸ್ತ್ರ ಬಿಟ್ಟಾಯ್ತು, ಅದು ತನ್ನ ಕೆಲಸ ಮಾಡದೆ ಬಿಡೋದಿಲ್ಲ. ಒಂದು ನೀನು ಆಲೋಚನೆ ಮಾಡು, ನಿನ್ನ ದೇಹದಲ್ಲಿ ಯಾವ ಅಂಗ ತೆಗೀಲಿ, ಇಲ್ಲ ನಿನ್ನ ಪ್ರಾಣ ತೆಗಿಬೇಕಾ, ನಿನ್ನ ಕತ್ತು ತೆಗಿಬೇಕಾ, ನಿನ್ನ ಕಾಲು ತೆಗಿಬೇಕು. ಪ್ರಭು ತೆಗೆದ್ರೆ ನಾನು ಉಳಿಯೋದೇ ಇಲ್ಲ, ನನಗೋಸ್ಕರ ನೀವು ಒಂದು ಪುಣ್ಯ ಮಾಡಿ ನನಗೆ 2 ಕಣ್ಣಿನ 1 ಕಣ್ಣು ತೆಗೀರಿ ಅಂತ ಹೇಳ್ತಾರೆ. ಆಯ್ತು ಅಂತೇಳಿ ಆ ಬ್ರಹ್ಮಾಸ್ತ್ರ ಏನ್ ಮಾಡುತ್ತೆ, 2 ಕಣ್ಣಿನ 1 ಕಣ್ಣು ತೆಗೆದುಬಿಡುತ್ತೆ. 1 ಕಣ್ಣಿರೋದಕ್ಕಾಗಿ ಅವಾಗ ಶ್ರೀರಾಮಚಂದ್ರ ಪ್ರಭು ಕೇಳಿದ್ರು, ಪ್ರಭು
ನಾನು ಇದರಿಂದ ಜೀವನ ನಡೆಸೋದು ಕಷ್ಟ ಆಗುತ್ತೆ, ಶತ್ರುಗಳು ದಾಳಿ ಮಾಡ್ತಾರೆ, ಆಹಾರ ಹುಡ್ಕೋದು ಕಷ್ಟ ಆಗುತ್ತೆ, ದಯವಿಟ್ಟು ನನಗೆ ಇದರಿಂದ ಮುಕ್ತಿ ಕೊಡು ಅಂತ ಹೇಳ್ತಾರೆ. ಆವಾಗ ಶ್ರೀರಾಮಚಂದ್ರ ಪ್ರಭು ಆ ಕಾಗೆ 3 ವರ ಕೊಟ್ಟರು. ಒಂದು ಕಣ್ಣಾಗಿದ್ದಂಥ ಕಾಗೆಗೆ ನೀನು ಆಹಾರ ಹುಡುಕ್ದಾಗ ನಿನ್ನ ಕಣ್ಣು ಬಲಕ್ಕೂ ತಿರುಗತ್ತೆ, ಎಡಕ್ಕೂ ತಿರುಗತ್ತೆ. ನೀನು ಇನ್ನು ಮೇಲೆ ಪಿತೃ ಶ್ರಾದ್ದಗಳಿಗೆ ಮತ್ತೆ ಎಲ್ಲಿ ಶ್ರದ್ಧಾ ಕಾರ್ಯ ನಡೀತದೋ ಅಲ್ಲಿ ಅವ್ರು ಕೊಡುವಂತ ಆಹಾರ ನಿನಗೆ ಶ್ರೇಷ್ಠತೆ ಇರಲಿ, ನೀನು ತಿನ್ನೋದ್ರಿಂದ ಅವರಿಗೆ ಮುಕ್ತಿಯನ್ನು ಸಿಗಲಿ ಅಂತೇಳಿ ವರಪ್ರಸಾದ. ಮತ್ತೆ ಇನ್ನೊಂದು ವರ ಸಹ ಇನ್ನು ಕೊಟ್ಟರು. ಏನಪ್ಪಾ ಅಂದ್ರೆ, ಮುಂದೆ ನಾನು ರಾವಣನ ಜೊತೆ ಯುದ್ಧ ನಡೆಯುತ್ತೆ, ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಇಂದ್ರಜಿತ್ತು ಬಿಡುವಂತ ಒಂದು ನಾಗಾಸ್ತ್ರದಿಂದ ನನ್ನನ್ನು ಬಂಧನ ಆಗತ್ತೆ. ನನ್ನ ಬಂಧನದಿಂದ ಸಾಕ್ಷಾತ್ ಗರುಡ ಬಂದು ಆ ನನ್ನ ನಾಗಾಸ್ತ್ರದಿಂದ ಬಿಡುಗಡೆಗೊಳಿಸಿದ ನಂತರ ಅವನಿಗೆ ಸ್ವಯಂ ಅಹಂಕಾರ ಬರುತ್ತೆ, ನಾನೇ ಶ್ರೀರಾಮಚಂದ್ರ ಪ್ರಭುವಿನ ಇದನ್ನು ಬಿಡಿಸುತ್ತೆ ಅಂತ. ಆ ಅಹಂಕಾರದಿಂದಾಗಿ ಅವನ ಜ್ಞಾನ ನಶಿಸುತ್ತೆ. ಆ ಜ್ಞಾನ ನಶಿಸಿದ ನಂತರ ಸಾಕ್ಷಾತ್ ಪರಮೇಶ್ವರದ ಬಳಿ ಹೋಗಿ ಕೇಳಿದಾಗ, ಪರಮೇಶ್ವರ ನೀನು ಭೂಲೋಕದಲ್ಲಿ ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಭಕ್ತನಾಗಿದ್ದು, ಜೊತೆಗೆ ಪರಮೇಶ್ವರನ ಅನನ್ಯ ಭಕ್ತಿಯಿಂದ ಪೂಜೆ ಮಾಡುವಂತ ಸಂದರ್ಭದಲ್ಲಿ ನಿನಗೆ ಅಲ್ಲಿ ಆ ಗರುಡ ಬರ್ತಾನೆ, ಅವನಿಗೆ ನಿನ್ನ ಹಿತೋಪದೇಶ ಕೊಟ್ಟು ಅವನು ಜ್ಞಾನ ಕಳ್ಕೊಂಡಿರ್ತಾನೆ. ಜೊತೆಗೆ ನಿನ್ನ ಜ್ಞಾನೋಪದೇಶದಿಂದ ಅವನು ಮತ್ತೆ ತನ್ನ ಒಂದು ಶಕ್ತಿ ಪಡಿತಾನೆ ಅಂತೇಳಿ ಪ್ರಭು ಅವನಿಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇದರಲ್ಲಿ ನಮಗೂ ಒಂದು ಆಶ್ಚರ್ಯ ಏನಪ್ಪಾ ಅಂದ್ರೆ, ಕಾಗೆ ಅಂದಿನಿಂದ ಒಕ್ಕಣ್ಣಾಯ್ತು. ನೀವು ಈಗಲೂ ಅದನ್ನು ನೋಡ್ಬೋದು, ಒಂದೇ ಕಣ್ಣಿಂದ ಅದು ಆ ಕಡೆ ಈ ಕಡೆ ಮಾಡುತ್ತೆ. ಬೇರೆ ಪಕ್ಷಿಗಳೆಲ್ಲ ಒಂದು ಕಡೆ ನೋಡಿದಾಗ ಕಣ್ಣು ಈ ಕಡೆ, ಆದ್ರೆ ಕಾಗೆ ಮಾತ್ರ ಆ ಕಡೆ ಈ ಕಡೆ ನೋಡುತ್ತೆ. ಇನ್ನು ಎರಡನೇದು, ಪಿತೃಗಳಿಗೆ ಮತ್ತೆ ಶ್ರದ್ಧಾ ಕಾರ್ಯದಲ್ಲಿ ಶ್ರೇಷ್ಠತೆಯನ್ನು ಕೊಟ್ಟರು. ನೀಚ ಪಕ್ಷಿ ಆಗಿದ್ರು ಸಾಕ್ಷಾತ್ ಕರ್ಮವಿಧಾತನಿಗೆ ವಾಹನನಾಗಿದ್ದ, ಜೊತೆಗೆ ಪಿತೃ ಕಾರ್ಯದಲ್ಲಿ ಶ್ರೇಷ್ಠತೆಯನ್ನು ಕೊಟ್ಟ ಶ್ರೀರಾಮಚಂದ್ರ ಪ್ರಭು. ಅಂದಿನಿಂದ ನಾವು ಯಾರೇ ಪಿತೃ ಕಾರ್ಯ ಇಟ್ಟಾಗೂ ಫಸ್ಟ್ ಕಾಗೆ ಮುಟ್ತಾ ನೋಡಿ ಅಂತಾರೆ. ಕಾಗೆ ಮುಟ್ಟಿದ್ರೆ ಅದರ ಒಂದು ಪಿತೃ ಕಾರ್ಯ ಪರಿಪೂರ್ಣ ಆದಂಗೆ. ಮತ್ತೆ ಇನ್ನು ಮೂರನೇದು, ಕಾಕಾಪಾರಿಗ ಅಂತ್ಯದವರೆಗೂ ಕಾಕಾಭೂಷಂಡಿಯಾಗಿ ಸಾಕ್ಷಾತ್ ಪರಮಾತ್ಮನಾದ ಪರಶಿವನ ಸೇವೆ ಮಾಡ್ತಾ ಕುಳಿತಿರುವಂತ ಸಂದರ್ಭದಲ್ಲಿ ಈ ಗರುಡ ತನ್ನ ಅಹಂಕಾರದಿಂದಾಗಿ ಜ್ಞಾನವನ್ನು ಕಳೆದುಕೊಂಡಿರುವಂಥ ಸಂದರ್ಭದಲ್ಲಿ ನಾರದರ ಒಂದು ಆದೇಶದ ಮೇರೆಗೆ ಸಾಕ್ಷಾತ್ ಭಗವಾನ್ ಶಂಕರರ ಬಳಿ ಹೋಗಿ ಕೇಳಿದಾಗ, ಆ ಶಂಕರರು ನಿನ್ನನ್ನ ಅಂದ್ರೆ ಕಾಕಾಭೂಷಂಡಿಯನ್ನ ತೋರಿಸಿ ಅಲ್ಲಿ ಹೋಗು ನಿನ್ನ ಜ್ಞಾನ ಮರುಕಳಿಸುತ್ತೆ ಅಂದಾಗ ಇವನಿಗೆ ಆಶ್ಚರ್ಯ ಆಗತ್ತೆ. ಏನು ಸ್ವಾಮಿ, ನಾನು ಪಕ್ಷಿಗಳಿಗೆಲ್ಲ ರಾಜ, ನಾನು ಹೋಗಿ ಅಂತ ನೀಚ ಪ್ರಾಣಿ ಹತ್ರ ನಾನು ಉಪದೇಶ ಪಡಿಬೇಕಾದಾಗ ಇದೇ ನಿನ್ನಲ್ಲಿರೋ ದುರಹಂಕಾರ. ಈ ದುರಹಂಕಾರದಿಂದಾಗಿ ನಿನಗೆ ಯಾಕೆ ಈ ಸಮಸ್ಯೆ ಬಂತು ಅಂದ್ರೆ, ರಾಮಚಂದ್ರ ಪ್ರಭು ನಾಗಾಸ್ತ್ರದಿಂದ ಬಂಧನದಲ್ಲಿರುವಾಗ ಆ ಬಂಧನದಲ್ಲಿರುವಂತ ನಾಗಾಸ್ತ್ರನ ನೀನು ಮನಸ್ಸಲ್ಲಿ ಏನು ಅನ್ಕೊಂಡು ಬಿಡಿಸ್ತೆ, ನನ್ನಷ್ಟು ಬಲಶಾಲಿ ಇಲ್ಲ, ರಾಮಚಂದ್ರ ಪ್ರಭುವೇ ನನ್ನನ್ನು ಕರೆದ್ರು ಅನ್ನೋ ಅಹಂಕಾರದಿಂದಾಗಿ ನಿನ್ನ ಜ್ಞಾನ ನಶಿಸಿತು. ಹಾಗಾಗಿ ನಿನ್ನ ಜ್ಞಾನ ಮರುಪರ್ಪಣೆ ಮಾಡ್ಬೇಕಂದ್ರೆ ನೀನು ಕಾಕಾಭೂಷಣಿ ಹತ್ರ ಹೋಗಿ ನಿನ್ನ ಜ್ಞಾನಾರ್ಜನೆ ಮಾಡಲೇಬೇಕು ಅಂದಾಗ ಅಲ್ಲಿದ್ದಂತ ಅವನಿಗಿದ್ದಂಥ ಅಹಂಕಾರ ಕಳೆದೆ ಸಾಕ್ಷಾತ್ ಪರಮೇಶ್ವರನಿಗೆ ದುಂಬಾಲು ಬಿದ್ದು ಅಲ್ಲಿಂದ ಅವ್ರ ಆಶೀರ್ವಾದ ಪಡೆದು ಕಾಕಾಭೂಷಣಿ ಹತ್ರ ಬಂದು ಮತ್ತೆ ಸುಮಾರು ವರ್ಷಗಳ ಕಾಲ ಜ್ಞಾನಾರ್ಜನೆ ಮಾಡಿ ಮತ್ತೆ ಜ್ಞಾನ ಪಡ್ಕೊಂಡು ಅದೇ ಪಕ್ಷಿರಾದ ವೈನ್ಯತೆಯ ಯಥಾ ಪ್ರಕಾರ ಸಾಕ್ಷಾತ್ ಶ್ರೀಮನ್ನಾರಾಯಣನ ಸೇರಿದ. ಇದು ಈ ವಾರ ಮೂಡಿ ಬಂದಂತ ಅದ್ಭುತ ಕಥೆ ಸ್ನೇಹಿತರೆ. ನೋಡಿ, ದೇವತೆಗಳೇ ಆಗಿರ್ಬೋದು, ತನ್ನ ಕರ್ಮ ಪಾಕ ಮೂಡಿದಾಗ ಅದನ್ನ ಅವರು ಅನುಭವಿಸಲೇಬೇಕು. ಆದ್ರೆ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಬೇಕು, ದೇವತೆಗಳು ಯಾಕೆ ಅನುಭವಿಸ್ಬೇಕು ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ, ಮುಂದೆ ಹೀಗೆ ಆಗ್ಬಾರ್ದು, ಜನಗಳು ನಾವು ತಿಳ್ಕೊಳ್ಳಿ ಅನ್ನೋ ಒಂದೇ ದೃಷ್ಟಿಯಿಂದ ಸಾಕ್ಷಾತ್ ಭಗವಂತ ಇದೆಲ್ಲ ಅವನ ಲೀಲೆಗಳು, ಅವನ ಆಟಗಳು ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಮನುಷ್ಯರಾದ್ರೆ ನಾವು ಸಹ 1 ಅಲ್ಲ 10 ಸಲ ಆಲೋಚನೆ ಮಾಡಬೇಕು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ. ಮತ್ತೆ ನಮ್ಮಲ್ಲಿರುವಂಥ ಗುಣಗಳು ಯಾವಾಗಲೂ ಸದ್ಗುಣಗಳು, ಸದ್ಭಾವನೆಗಳಿದ್ದಾಗ ಮಾತ್ರ ನಾವು ಇದರಿಂದ ಬಚಾವಾಗೋದಕ್ಕೆ. ಇಲ್ಲ ಅಂದ್ರೆ ನಾವು ಸಹ ಇದೇ ರೀತಿ ಕಷ್ಟ ನಷ್ಟ ಅನುಭವಿಸ್ಬೇಕಾಗತ್ತೆ. ದೇವತೆಗಳಿಗಾದ್ರೆ ಅವರಿಗೆ ಮೋಕ್ಷನೂ ಸಿಗುತ್ತೆ, ಜೊತೆಗೆ ಅದರ ಕರ್ಮ ಅನುಭವಿಸಿ ಹೋಗ್ತಾರೆ. ಆದ್ರೆ ಮನುಷ್ಯನಿಗೆ ಮೋಕ್ಷ ಸಿಗಬೇಕು ಅಂದ್ರೆ ಸಾಕ್ಷಾತ್ ಭಗವಂತನಿಂದ ಮಾತ್ರನೇ. ಆದ್ದರಿಂದ ಸ್ನೇಹಿತರೆ, ನಾವು ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಸದಾ ಭಗವಂತನ ಧ್ಯಾನ, ಭಗವಂತನ ನಾಮಸ್ಮರಣೆ ಒಂದೇ ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳ್ತಾ
ಕತೆ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಕತೆ ನಿಮಗೆಲ್ಲ ಇಷ್ಟ ಇದೆ, ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಪ್ರೋತ್ಸಾಹಿಸಿ ಸಲ್ಲಿಸಿ. ಇದುವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೆ ದಯವಿಟ್ಟು ಈ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸ್ವಸ್ತಿ ಪ್ರಜಾಪಾಲಯಂತ ಜ್ಞಾನೇನ ಮಾರ್ಗೇಣ ಮಹಿಮೈಷ ಗೋಬ್ರಾಹ್ಮಣ ಶುಭಮಸ್ತು ಲೋಕಾ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಥೆಗೆ ತಮ್ಮನ್ನ ಮುಂದಿನ ವಾರ ಬಂದು ಕಾಣ್ತೀನಿ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.